ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾನು KR ವಿಜಯ್ ಕುಮಾರ್ ಅಂತೇಳಿ, ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ನಿನ ಅಧ್ಯಕ್ಷ. ಲೇಬರ್ ಕಮಿಷನರ್ ಅವರು 27ನೇ ತಾರೀಕು ಒಂದು ಸಂಧಾನ ಸಭೆಯನ್ನು ಏರ್ಪಡಿಸಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯವರು ಏನು 31ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಸಂಧಾನ ಸಭೆ ಏರ್ಪಾಟಾಗಿದೆ. ಈ ಸಂಧಾನ ಸಭೆಗಳು ಹೇಗೆ ನಡೆಯುತ್ತವೆ ಅನ್ನೋದರ ಬಗ್ಗೆ ಒಂದು ಸಣ್ಣ ವಿವರಣೆ ಮತ್ತು ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಎರಡು ಮಾತಾಡೋದಕ್ಕೆ ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. ಯಾವುದೇ ಮುಷ್ಕರದ ನೋಟಿಸ್ ಕೊಟ್ಟ ಮೇಲೆ ಲೇಬರ್ ಕಮಿಷನರ್ ಅನಿವಾರ್ಯವಾಗಿ ಆ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದು ಸಂಧಾನ ಸಭೆ ಏರ್ಪಡಿಸುವುದು ಸ್ವಾಭಾವಿಕ. ಈ ಸಾರಿ KSRTC ಮ್ಯಾನೇಜ್ಮೆಂಟ್ನವರೇ ಮುಷ್ಕರದ ಬಗ್ಗೆ ಗೊತ್ತಾದ ತಕ್ಷಣ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ 27ನೇ ತಾರೀಕು ಒಂದು ಮುಷ್ಕರ ನಡೀತಿದೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಮುಷ್ಕರವನ್ನ ತಡೆಯುವ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳನ್ನ ಒಂದು ಸಂಧಾನ ಮಾಡಿ ರಾಜಿ ಮಾಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡುವ ಪ್ರಾಮಾಣಿಕ ಪ್ರಯತ್ನವೇ ಈ ಸಂಧಾನದ ಸಭೆ. ಆದರೆ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಇವರು ಬೇಡಿಕೆಗಳಿಗೆ ಅಂಟ್ಕೊಂಡು ಕೂತ್ಕೋತಾರೆ ಮತ್ತು ಮುಷ್ಕರ ಬೇಡ ಮತ್ತು ನಾವು ಮುಂದೆ ಏನೋ ಮಾಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡೋದಕ್ಕೆ ಆಡಳಿತ ವರ್ಗದವ್ರು ಕೂತ್ಕೊಳ್ತಾರೆ. ಅಲ್ಟಿಮೇಟ್ಲಿ ಯಾವುದೇ ಸಂಧಾನ ಸಭೆ ವಿಫಲತೆಯಲ್ಲಿ ಮುಕ್ತಾಯ ಆಗುತ್ತೆ. ಆ ರೀತಿ ಆದ ಸಂದರ್ಭದಲ್ಲಿ ಆ ಲೇಬರ್ ಕಮಿಷನರ್ ಅವರು ಈ ಮುಷ್ಕರವನ್ನು ನಿಷೇಧಿಸಿ ಒಂದು ಆರ್ಡರ್ ಮಾಡ್ತಾರೆ. ಆ ನಿಷೇಧಿಸಿ ಆರ್ಡರ್ ಮಾಡಿದ ಮೇಲೂ ಮುಷ್ಕರ ನಡೆದರೆ ಮುಷ್ಕರದಲ್ಲಿ ಭಾಗವಹಿಸಿದವರ ವಿರುದ್ಧ ಕ್ರಮಗಳು ತಗೊಳ್ಳೋದಕ್ಕೆ ಒಂದು ಅವಕಾಶ ಸೃಷ್ಟಿ ಆಗ್ತದೆ. ಈಗಾಗಲೇ ಸರ್ಕಾರದಿಂದ ಈ ಎಸೆನ್ಷಿಯಲ್ ಸರ್ವಿಸ್ ಆಕ್ಟ್ನಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಮುಷ್ಕರಗಳನ್ನು ಸ್ವಾಭಾವಿಕವಾಗಿ ನಿಷೇಧಿಸಿದ್ದಾರೆ. ಮತ್ತು ಈಗ ಲೇಬರ್ ಕಮಿಷನರು ನಿಷೇಧಿಸಿದ ಮೇಲೆ ಮುಷ್ಕರಕ್ಕೆ ಹೋಗೋದು ಒಂದು ಅಪಾಯಕಾರಿ ಹೆಜ್ಜೆ ಆಗ್ತದೆ. ಏನೇ ಆಗಿರಲಿ, ಈ ಸಾರಿ ಮುಷ್ಕರದ ಹಿನ್ನೆಲೆಯಲ್ಲಿ ಕರೆದ ಸಂಧಾನ ಸಭೆಯನ್ನ ಬಳಸಿಕೊಂಡು ಜಂಟಿ ಕ್ರಿಯಾ ಸಮಿತಿಯವರು ಆಡಳಿತ ವರ್ಗದವರು ಒಂದು ರೀತಿ ಜವಾಬ್ದಾರಿಯಿಂದ ಚರ್ಚೆ ಮಾಡಿ ಮತ್ಸುದ್ದಿತನ ಮೆರೆದು ಇತ್ಯರ್ಥ ಮಾಡೋದಾದ್ರೆ ಬಹಳ ಒಳ್ಳೆ ಬೆಳವಣಿಗೆ ಆಗ್ತದೆ. ಯಾಕೆಂತಂದ್ರೆ ಪ್ರತಿ ಅವಕಾಶವನ್ನು ಬಳಸ್ಕೊಳ್ಳೋದು ಒಂದು ಮತ್ಸುದ್ದಿತನ. ಆ ಅವಕಾಶವನ್ನು ಕೈ ಚೆಲ್ಲಿ ಆಮೇಲೆ ಹೋರಾಟ, ಮುಷ್ಕರ, ಧಿಕ್ಕಾರ ಇತ್ಯಾದಿ ಏನೇನೋ ಹೇಳ್ತೋ ತೊಂದರೆಗೆ ಸಿಕ್ಕಾಕೊಳ್ಳೋದು ಜಸ್ಟ್ ಒಂದು ಪುಡಾರಿಗಿರಿ. ಅಂತಹ ಪುಡಾರಿಗಿರಿ ಮಾಡೋದು ಜಂಟಿ ಕ್ರಿಯಾ ಸಮಿತಿಯ ನಾಯಕರಾಗ್ಲಿ ಆಡಳಿತ ವರ್ಗದ ಪ್ರತಿನಿಧಿಗಳಾಗ್ಲಿ ಮಾಡೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ಜವಾಬ್ದಾರಿಯಿಂದ ಆ ಸಂಧಾನ ಸಭೆಯನ್ನೇ ಬಳಸ್ಕೊಂಡು ಈ ಎಂಟೈರ್ ಸಮಸ್ಯೆಯನ್ನ ಒಂದು ರೀತಿ ಸಾರ್ಟ್ ಔಟ್ ಮಾಡುವ ಅವಕಾಶವನ್ನು ಬಳಸ್ಕೊಳ್ಳಿ ಅನ್ನೋದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಉದಾಹರಣೆಗೆ ಇಲ್ಲಿ ನೋಟಿಸ್ ಕ್ರಮಬದ್ಧವಾಗಿ ಕೊಡದಿದ್ದರೂ ಸಹ ಸಂಧಾನ ಸಭೆ ಏರ್ಪಾಟಾಗಿದೆ. ಈ ಸಂಧಾನ ಸಭೆಯನ್ನು ಜವಾಬ್ದಾರಿಯಿಂದ ಬಳಸ್ಕೊಳ್ಳೋದು ಹೇಗೆ ಅನ್ನೋದು ನನ್ನ ಒಂದು ಈಗಿನ ಈ ಹೇಳಿಕೆಯ ಹಿನ್ನೆಲೆ. ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಒಂದು ವಿವಾದಾಂಶ ಇರೋದೇನು ಅಂತಂದ್ರೆ ವೇತನ ಹೆಚ್ಚಳ ಮಾಡಬೇಕು ಮತ್ತು ಪರಿಹಾರ ಏನು 38 ತಿಂಗಳ ಬಾಕಿ ಕೊಡ್ಬೇಕಲ್ಲ, ಅದ್ರದ್ದು ಎರಡರ ವಿಚಾರವನ್ನ ಬಹಳ ದೊಡ್ಡದಾಗಿ ಪ್ರಸ್ತಾಪ ಮಾಡಿ ಅದೇ ವಿಷಯ ಇಟ್ಕೊಂಡು ಮುಷ್ಕರಕ್ಕೆ ಕರೆ ಕೊಟ್ಟರು. ಈ ನಾನು ಹೇಳ್ತಿರೋದೇನು ಅಂದ್ರೆ ಈ ಸಂದರ್ಭವನ್ನು ಬಳಸಿಕೊಂಡು ವೇತನದ ಜೊತೆಗೆ ಹಲವಾರು ಸವಲತ್ತುಗಳ ಕೊರತೆ ಆಗಿದೆ. ಹಿಂದೆ ಸವಲತ್ತುಗಳು ಕೊಟ್ಟಿದ್ದನ್ನು ಸಹ ಕೆಲವು ನಿಲ್ಲಿಸಿದ್ದಾರೆ. ಆ ಸವಲತ್ತುಗಳನ್ನೆಲ್ಲವನ್ನೂ ಪಟ್ಟಿ ಮಾಡಿ ಅದನ್ನು ಸಹ ಈ ಚರ್ಚೆಗಳಲ್ಲಿ ಬಳಸ್ಕೋಬೇಕು ಮುಂದೆ ಅನ್ನೋದು. ಜೊತೆಗೆ ಈ ನಿಯಮಗಳು, ಬಹಳಷ್ಟು ನಿಯಮಗಳು ಕಾರ್ಮಿಕರ ಅದರಲ್ಲೂ ಚಾಲಕ ನಿರ್ವಾಹಕರ ವಿರುದ್ಧ ಇದೆ. ಈಗ ಏನು ಚಾಲಕ ನಿರ್ವಾಹಕರು ತಮಗೆ ಶೋಷಣೆ ಆಗ್ತಿದೆ, ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಿದೆ, ನಮ್ಮ ಮೇಲೆ ಕಿರುಕುಳ ಆಗ್ತಿದೆ ಅಂತ ಹೇಳಿ ಭಾವಿಸಿ ಆಕ್ರೋಶಗೊಂಡಿದ್ದಾರೆ. ಇದಕ್ಕೆಲ್ಲ ಸಮಾಧಾನ ಮಾಡುವ ಒಂದೇ ಒಂದು ವಿಧಾನ ಅಂತಂದ್ರೆ ಆ ಸೌಲಭ್ಯಗಳ ಮತ್ತು ನಿಯಮಗಳ ಸಮಗ್ರ ವಿಶ್ಲೇಷಣೆ ಆಗಿ ಪರಿಷ್ಕರಣೆ ಆಗಬೇಕು ಅನ್ನೋದು. ಆ ರೀತಿಯ
ಪರಿಷ್ಕರಣೆ ಕೂತ್ಕೊಂಡ್ರೆ ಅಲ್ಲೇ ಆಗದೆ ಹೋದ್ರೂ ಅದಕ್ಕೊಂದು ಒಪ್ಪಿಗೆ ತಗೊಂಡು, ಅಂದರೆ ವೇತನ ಸವಲತ್ತುಗಳು ಮತ್ತು ನಿಯಮಗಳ ಪರಿಷ್ಕರಣೆಗೆ ಮ್ಯಾನೇಜ್ಮೆಂಟನ್ನ ಅಲ್ಲಿ ಒಪ್ಪಿಸುವುದಾದರೆ ಆ ಸಂಧಾನ ಸಭೆ ಯಶಸ್ವಿ ಆಗ್ತದೆ ಅಂತ ಅರ್ಥ. ಆಗಿಲ್ದೇನೆ ತಮ್ಮ ನಿಲುವಿಗೆ ಕಟ್ಟು ಬಿದ್ದು ಸಂಧಾನ ವಿಫಲ ಆಯಿತು ಅನ್ನೋ ರೀತಿ ಅನ್ನಿಸ್ಕೊಂಡ್ರೆ ಅದ್ರ ಕಾನ್ಸಿಕ್ವೆನ್ಸಸ್ಸು ಸಾಮಾನ್ಯ ನೌಕರರ ಮೇಲೆ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಆಗ್ತದೆ. ಅದೇ ರೀತಿ ಹಿಂಬಾಕಿ ಬಗ್ಗೆ ಇದೆ. ಹಿಂಬಾಕಿ ಬಗ್ಗೆ ಇದುವರೆಗೂ ಸರ್ಕಾರವಾಗಲಿ ಆಡಳಿತ ವರ್ಗವಾಗಲಿ ತುಟಿಯನ್ನೇ ಬಿಚ್ಚಿಲ್ಲ. ಹಿಂದೆ ಸರ್ಕಾರ ಈ ಹಿಂಬಾಕಿ ವಿಚಾರದಲ್ಲಿ ಶ್ರೀನಿವಾಸ ಮೂರ್ತಿಯವರ ಒಂದು ಕಮಿಟಿಯನ್ನು ನೇಮಿಸಿತ್ತು. ಅವರು ವಿಚಾರಣೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟರು. ವರದಿಯಲ್ಲಿ ಏನು ಹೇಳಿದೆ ಅನ್ನೋದು ಇದುವರೆಗೂ ಬಹಿರಂಗ ಆಗಿಲ್ಲ. ಅಟ್ಲೀಸ್ಟು ವರದಿಯಲ್ಲಿ ಏನು ಹೇಳಿದೆ ಅನ್ನೋದನ್ನಾದ್ರೂ ಈಚೆಗೆ ಬಹಿರಂಗಪಡಿಸಬೇಕು ಅನ್ನೋದು ಒಂದು. ಮತ್ತು ಈ ಹಿಂಬಾಕಿಯನ್ನ ಯಾವಾಗ ಕೊಡ್ತೀರಾ ಅಥವಾ ಕೊಡದೇ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಖಚಿತವಾದ ಆಶ್ವಾಸನೆ ಈ ಸಂದರ್ಭದಲ್ಲಿ ತಗೋಬೇಕು. ಒಂದು ರೀತಿ ಹಿಂಬಾಕಿ ಕೊಡೋದ್ರದ ಬಗ್ಗೆ ಒಂದು ಖಚಿತವಾದ ಆಶ್ವಾಸನೆ ಮತ್ತು ವೇತನದ ಹೆಚ್ಚಳದ ಜೊತೆಗೆ ಸೌಲಭ್ಯಗಳ ಪರಿಷ್ಕರಣೆ ಬಗ್ಗೆ, ನಿಯಮಗಳ ಪರಿಷ್ಕರಣೆ ಬಗ್ಗೆ ಒಂದು ಸಮರ್ಪಕವಾದ ಮತ್ತು ಕಾರ್ಯಸಾಧ್ಯವಾದ ಒಂದು ಆಶ್ವಾಸನೆಯನ್ನು ಅಲ್ಲಿ ತಗೊಳ್ಳೋಕೆ ಸಾಧ್ಯವಾದರೆ ಆ ಸಂಧಾನ ವಿಫಲ ಅಲ್ಲ, ಆ ಸಂಧಾನ ಸಫಲ ಆಯಿತು ಅನ್ನೋ ನೆಲೆಯಲ್ಲಿ ನಾವು ಮುಂದೆ ಚರ್ಚೆಯನ್ನು ನಡೆಸಬಹುದು. ಈ ಮಾತುಗಳೆಲ್ಲ ನಾನು ಕೇಳ್ತಿದ್ದೀನಿ ಅಂತಂತಂದ್ರೆ ಯಾವುದೇ ಕಾರಣಕ್ಕೆ ಜನರಿಗೆ ತೊಂದರೆ ಆಗುವಂತಹ, ಸರ್ಕಾರದ ಮುಖಭಂಗ ಆಗುವಂತಹ, ಸಂಸ್ಥೆಗೆ ಕಿರಿಕಿರಿ ಉಂಟು ಮಾಡುವಂತಹ, ನೌಕರರಿಗೆ ಬಹಳಷ್ಟು ಶಿಸ್ತು ಕ್ರಮಗಳು ಆಗುವಂತಹ ಈ ಒಂದು ಇದನ್ನ ಸಾರ್ಟ್ ಔಟ್ ಮಾಡಲಿಕ್ಕೆ ಸಂಧಾನ ಸಭೆಯನ್ನ ಯಶಸ್ವಿಯಾಗಿ ಆಡಳಿತ ವರ್ಗದ ಅಧಿಕಾರಿಗಳ ಪ್ರತಿನಿಧಿಗಳು ಮತ್ತು ಏನು ಜಂಟಿ ಕ್ರಿಯಾ ಸಮಿತಿಯ ಪ್ರತಿನಿಧಿಗಳು ಬಳಸ್ಕೋಬೇಕು. ಜೊತೆಗೆ ನಾನೇನು ಹೇಳ್ತಿರೋದು ಅಂತಂತಂದ್ರೆ 40 ವರ್ಷಗಳಿಂದ ಇಲ್ಲಿ ಕಾರ್ಮಿಕರ ರಾಜಕಾರಣ ಮಾಡ್ತಿರುವಂತಹ ಆನಂದ್ ಸುಬ್ರಾವ್ ನೇತೃತ್ವದಲ್ಲಿ ಈ ಹಿಂದೆ ಲೇಬರ್ ಕಮಿಷನರೇ ಬೇರೆ ಬೇರೆ ಕಾರಣಕ್ಕೆ ಸಂದರ್ಭದಲ್ಲಿ ಕರೆದ ಸಂಧಾನ ಸಭೆಗಳು, ಕೆಲವು ಸಭೆಗಳಲ್ಲಿ ನಾನು ಸಹ ಅವ್ರ ಜೊತೆ ಭಾಗವಹಿಸಿದ್ದೆ. ಆದರೆ ಯಾವುದೇ ಸಭೆ ಒಂದು ಯಶಸ್ವಿ ಆಗಲಿಲ್ಲ. ಆ ಸಂಧಾನ ಸಭೆಯಲ್ಲಿ ಯಥಾ ಪ್ರಕಾರ ಮ್ಯಾನೇಜ್ಮೆಂಟು ಇವರು ಇಲ್ಲಿಗೆ ನಿಂತೋಯ್ತು. ಹಂಗಾಗಿ ಈ ಸಂಧಾನ ಸಭೆ ನೌಕರರ ದಿನನಿತ್ಯದ ಸಮಸ್ಯೆಗಳು, ಕಿರುಕುಳ ಇವುಗಳೆಲ್ಲ ಇತ್ಯರ್ಥ ಆಗುವ ರೀತಿಯಲ್ಲಿ ಒಂದು ಮೇಲ್ಪಂಕ್ತಿ ಆಗಬೇಕು. ಮತ್ತು ಅದಕ್ಕೊಂದು ಅವಕಾಶ ಸಿಕ್ಕೋದಾದರೆ ಆ ಅವಕಾಶವನ್ನು ಬಳಸಿಕೊಂಡು ಸಾರಿಗೆ ಸಂಸ್ಥೆಯಲ್ಲಿ ಆನಂದ್ ಸುಬ್ರಾವ್ ಸಹ ಪರಿಣಾಮಕಾರಿಯಾಗಿ ಒಂದು ಇತ್ಯರ್ಥ ಮಾಡಬಲ್ಲರು ಅನ್ನೋದನ್ನ ಅವರ ಸಂಗಾತಿಗಳು ಸೇರಿ ತೋರಿಸ್ಬೇಕು. ಈ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸದೇ ಇರೋದ್ರಿಂದ ಅವರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಈ ಸಾರಿ ನಿರ್ಲಕ್ಷ್ಯ ಆಗೋದು ಬೇಡ, ಅವ್ರಿಗೆ ಒಳ್ಳೇದಾಗ್ಲಿ. ಆನಂದ್ ಸುಬ್ರಾವ್ ಇದುವರೆಗೂ ತಾವು ಕಾರ್ಮಿಕ ಸಂಧಾನಾಧಿಕಾರಿಗಳ ಮುಂದೆ ಹಲವಾರು ಬಾರಿ ಭಾಗವಹಿಸಿದ್ದೀರಿ. ಯಾವುದೇ ಸಂಧಾನ ಸಭೆಯಲ್ಲಿ ನೀವು ಯಶಸ್ವಿ ಆಗಿಲ್ಲ. ಈ ರೀತಿ ನಿಮ್ಮ ವೈಫಲ್ಯ ಕಾರ್ಮಿಕರ ಮೇಲೆ ದುಷ್ಪರಿಣಾಮ ಬೀರಿದೆ. ಆ ಕಾರಣಕ್ಕಾಗಿ ತಾವು ಸಂಧಾನ ಸಭೆಯಲ್ಲಿ ಯಶಸ್ವಿ ಆಗಬೇಕೇ ವಿನಃ ವಿಫಲ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ.